ಈ ಪವರ್‌ಫುಲ್ ಫೇಸ್ ಪ್ಯಾಕ್‌ನ ಒಂದ್ಸರಿ ಬಳಸಿ ನೋಡಿ. ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಇದ್ರೆ ಕಡಿಮೆ ಆಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಕಪ್ಪು ಕಲೆಗಳಿದ್ರೂ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಪಿಂಪಲ್ಸ್ ಮಾರ್ಕ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇವಾಗ ತುಂಬ ಜಾಸ್ತಿಯಾಗಿ ಮುಖದಲ್ಲಿ ಬ್ಲ್ಯಾಕ್ ಆಗಿ ಕಪ್ಪು ಮಚ್ಚೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇದನ್ನ ಬಳಸೋದ್ರಿಂದ ಮುಖ ಹಾಲ್ ಥರ ಹೊಳೆಯುತ್ತೆ. ಮೊದಲಿಗೆ ನಾನು ಒಂದು ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಮೊಸರು ತಗೊಂಡಿದ್ದೀನಿ. ಮೊಸರನ್ನ ಚೆನ್ನಾಗಿ ತಿರುಗಿಸ್ಕೋಬೇಕು. ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕ್ರೀಮ್ ಥರ ರೆಡಿ ಆಗಬೇಕು. ಈ ಥರ ಮಾಡೋದ್ರಿಂದ ನೀವು ಮೊಸರು ಬಳಸೋದ್ರಿಂದ ಮುಖ ಸಾಫ್ಟ್ ಆಗುತ್ತೆ. ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಮೊಸರನ್ನ ಬಳಸೋದ್ರಿಂದ. ನೋಡಿ ಈ ಥರ ಕ್ರೀಮ್ ಥರ ರೆಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಕ್ರೀಮ್ ಥರ ರೆಡಿ ಆದಮೇಲೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಬಳಸೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮ್ಮ ಮುಖ ಒಳ್ಳೆ ಒಂದು ಗ್ಲೋ ಕೊಡುತ್ತೆ. ಟೊಮೆಟೊ ಬಳಸೋದ್ರಿಂದ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಇದರಲ್ಲಿ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಚರ್ಮದ ಹೊಳಪು ಕೂಡ ಹೆಚ್ಚಾಗುತ್ತೆ ಟೊಮೆಟೊ ಬಳಸೋದ್ರಿಂದ. ಟೊಮೆಟೊವನ್ನು ನಾನು ಬರೀ ಅದರ ರಸ ಮಾತ್ರ ತಗೊಳ್ತಾ ಇದ್ದೀನಿ. ನೀವು ಇಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು. ಒಂದು ಮೀಡಿಯಮ್ ಆಗಿರುವ ಟೊಮೆಟೊನ ಬಳಸಿ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೊಸರು ಜೊತೆ ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಅದರ ಒಳಗಡೆ ಇರುವ ಪಲ್ಪಿನ ಮಾತ್ರ ತಗೊಳ್ತಾ ಇದ್ದೀನಿ ಟೊಮೆಟೊದು. 1 ಟೀ ಸ್ಪೂನಷ್ಟು ಶುಗರ್ನ ಕೂಡ ಬಳಸ್ತಾ ಇದ್ದೀನಿ. ಸಕ್ಕರೆನ ಬಳಸೋದ್ರಿಂದನೂ ಅಷ್ಟೇ ಮುಖದ ಕಾಂತಿ ಹೆಚ್ಚಾಗುತ್ತೆ. ಅದರಲ್ಲಿ ಜಾಸ್ತಿಯಾಗಿ ಗ್ಲುಕೋಲಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ ಸಕ್ಕರೆ ಬಳಸೋದ್ರಿಂದ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಡಲೆ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಬಳಸೋದ್ರಿಂದನೂ ಅಷ್ಟೇ ಮುಖ ಒಳ್ಳೆ ಒಂದು ಗ್ಲೋ ಕೊಡುತ್ತೆ, ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಆವಾಗಲೇ ನಿಮಗೆ ಪವರ್‌ಫುಲ್ ರೆಮಿಡಿ ಗೊತ್ತಾಗೋದು. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಗಂಟೆ ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ರೆಡಿ ಆಗಿದೆ. ಸ್ವಲ್ಪ ತೆಳುವಾಯಿತು ಅಂದರೆ ಮತ್ತೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಆಯಿಲಿ ಸ್ಕಿನ್ ಇರುವವರು ಬಳಸಬೇಡಿ. ಡ್ರೈ ಸ್ಕಿನ್ ಇರುವವರು ಕೊಬ್ಬರಿ ಎಣ್ಣೆನ ಬಳಸಿ. ಅರ್ಧ ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆನ ಬಳಸಿ. ಆವಾಗ ನಿಮಗೆ ಸ್ಕಿನ್ ಡ್ರೈ ಆಗಲ್ಲ ಇದನ್ನು ಬಳಸೋದ್ರಿಂದ. ಆಯಿಲಿ ಸ್ಕಿನ್ ಇರೋರು ಸ್ಕಿಪ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆನ. ಡ್ರೈ ಸ್ಕಿನ್ ಇರೋರು ಮಾತ್ರ ಕೊಬ್ಬರಿ ಎಣ್ಣೆನ ಬಳಸಬೇಕು. ಅರ್ಧ ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹೊಂದ್ಕೋಬೇಕು ಈ ಫೇಸ್ ಪ್ಯಾಕ್ ಜೊತೆಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಮುಖಕ್ಕೆ ಅಪ್ಲೈ ಮಾಡುವಾಗ ಮುಖನ ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು. ಎಣ್ಣೆ ಎಲ್ಲ ಇರಬಾರ್ದು, ಮತ್ತು ಕ್ರೀಮ್ ಅಪ್ಲೈ ಮಾಡಿದ್ರು ಕೂಡ ಕ್ರೀಮ್ ಎಲ್ಲ ಇರಬಾರ್ದು. ಕ್ಲೀನಾಗಿ ಯೂಸ್ ಮಾಡಬೇಕು. ನಾನು ಕೈಗೆ ಹಾಕಿ ತೋರಿಸ್ತೀನಿ. ನೀವು ಕೈ ಕೂಡ ಬಳಸ್ಬೋದು, ಕಾಲು ಕೂಡ ಬಳಸ್ಬೋದು. ಇದನ್ನು ಸ್ವಲ್ಪ ರಫ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ಟಿಕ್ಕಾಗಿ ಅಪ್ಲೈ ಮಾಡಿಕೊಂಡು ಒಂದು 20 ನಿಮಿಷ ಹಾಗೆ ಬಿಟ್ಬಿಡಿ. ಅದು ಸ್ವಲ್ಪ ಡ್ರೈ ಆಗುತ್ತೆ. ನಿಮಗೆ ಸ್ಕಿನ್ ಟೈಟ್ ಆಗೋ ತನಕ ಬಿಡಬೇಕು. ಸ್ಕಿನ್ ಟೈಟ್ ಆದಮೇಲೆ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿ, ಸ್ವಲ್ಪ ನೀರು ಮಾಡ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿ. ಇವಾಗ ಹಾಕುವಾಗಲೂ ಅಷ್ಟೇ ಸ್ವಲ್ಪ ಸ್ಕ್ರಬ್ ಮಾಡಿಬಿಟ್ಟೆ ನೀವು ಹಾಕಿ ಸ್ಕ್ರಬ್ ಮಾಡಿಕೊಂಡೆ ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಕಪ್ಪು ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಒಳ್ಳೆ ಒಂದು ಗ್ಲೋ ಕೊಡುತ್ತೆ, ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಇದನ್ನು ಅಪ್ಲೈ ಮಾಡಿಬಿಟ್ಟು ನೀವು ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸೋಪ್ ಬಳಸಬೇಡಿ. ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇವಾಗ ನೋಡಿ ತೊಳೆಯುವಾಗ ಸ್ವಲ್ಪ ನೀರು ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡಿಬಿಟ್ಟು ನಿಧಾನಕ್ಕೆ ತೊಳಿಬೇಕು. ಸ್ಕ್ರಬ್ ಮಾಡ್ತಾ ನಿಧಾನಕ್ಕೆ ತೊಳ್ಕೊಂಡು ಆದಮೇಲೆ ನಾನು ತೋರಿಸ್ತೀನಿ ಕೈ ಯಾವ ಥರ ಶೈನಿಂಗ್ ಕಾಣ್ತಾ ಇದೆ ಅಂತ. ಅದೇ ಥರನೇ ನಿಮ್ಮ ಮುಖ ಕೂಡ ಒಳ್ಳೆ ಒಂದು ಗ್ಲೋ ಕೊಡುತ್ತೆ, ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಪಳಪಳ ಅಂತ ಹೊಳೆಯುತ್ತೆ ಮುಖ ಕೂಡ. ನಿಮಗೆ ಕಪ್ಪು ಕಲೆ, ಪಿಗ್ಮೆಂಟೇಷನ್ನು ಮತ್ತು ಪಿಂಪಲ್ಸ್ ಮಾರ್ಕ್ ಇದ್ದರೂ ಕೂಡ ಕಡಿಮೆಯಾಗುತ್ತೆ ಇದನ್ನ ಬಳಸೋದ್ರಿಂದ. ಇದು ಒಂದು ಪವರ್‌ಫುಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದು ಜಾಯಿಕಾಯಿ ಅಂತ ಕರಿತೀವಿ, ಜಾಕಾಯಿ ಅಂತ ಕರಿತೀವಿ. ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಜಾಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕುಟ್ಬಿಟ್ಟು ಪುಡಿ ಮಾಡ್ಕೋಬೇಕು. ಇದು
ದಿನದಿಂದ ಕಪ್ಪು ಕಲೆಗಳು ಕಡಿಮೆಯಾಗುತ್ತೆ, ಮತ್ತೆ ಬಂಗಿನ ಕಲೆಗಳು ಕಡಿಮೆಯಾಗುತ್ತೆ. ಮುಖದಲ್ಲಿ ಪಿಂಪಲ್ಸ್ ಮಾರ್ಕ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ನಿಮಗೆ ಈ ಜಾಕಾಯಿನ. ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನ್‌ದಲ್ಲಿ ಕೂಡ ಸಿಗುತ್ತೆ. ಇದಕ್ಕೆ ಜಾಸ್ತಿ ಏನಿರಲ್ಲ. ಇದ್ರೆ ಒಂದು 2 ರಿಂದ 3 ರೂಪಾಯಿ ಇರುತ್ತೆ ಒಂದು ಬೀಜಕ್ಕೆ. ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡು ಒಂದು ಬೌಲ್‌ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಬಳಸುವಾಗ ನೀವು ಹಸಿ ಹಾಲಲ್ಲಿ ಕೂಡ ಆದ್ರೂನು ಬಳಸ್ಬೋದು. ಇಲ್ಲ ರೋಸ್ ವಾಟರ್ ಇದ್ರೆ ರೋಸಲ್ಲಿ ಕೂಡ ಯೂಸ್ ಮಾಡ್ಬೋದು. ರೋಸ್ ವಾಟರ್ ಇಲ್ಲ ಅಂದ್ರೆ ಹಾಲು ತಗೊಳ್ಳಿ. ಹಾಲು ಕಾಯಿಸಿರಬಾರ್ದು, ಹಸಿ ಹಾಲಲ್ಲೇ ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ರೋಸ್ ವಾಟರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಮುಖದಲ್ಲಿ ಎಲ್ಲಿ ಕಪ್ಪು ಕಲೆಗಳಿದೆ, ಪಿಂಪಲ್ಸ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಿ. ಇದು ಸಾಯಂಕಾಲ ಟೈಮಲ್ಲಿ ಮಾಡಿ ನೈಸಾಗಿ ಪುಡಿ ಮಾಡ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ನೈಸಾಗಿ ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಪುಡಿ ಮಾಡ್ತಾ ಇದ್ರೆ ಅದರಲ್ಲಿ ಒಳ್ಳೆ ಒಂದು ಪರಿಮಳ ಕೂಡ ಬರುತ್ತೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನ ಹಾಕ್ಕೊಂಡು ಅರ್ಧ ಗಂಟೆ ಬಿಟ್ಟು ಬೇರೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.